ಇನ್ನು ವಿಧಾನಸಭೆ ಲೋಕಾಯುಕ್ತದ ಉತ್ತರದಲ್ಲೇ ಸತ್ಯ ಬಯಲಾಗಿದೆ. ಲೋಕಾಯುಕ್ತ ಉತ್ತರ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೇ ಇದರ ಸತ್ಯ ಬಯಲಾಗಿದೆ. ದಾಖಲೆಗಳ ಪ್ರಕಾರ ಅಲ್ಲಿ ಜಾನಕಿ ದೇವರಿಗೆ ಸಂಬಂಧಿಸಿದ ಕಲ್ಲೇ ಇಲ್ಲ, ಆ ಒಂದು ಮೂರ್ತಿಯೇ ಇಲ್ಲ. ಬಣ್ಣ ಬಯಲಾಗ್ತಾ ಇದ್ದಂತೆ 2 ದಿನದಲ್ಲಿ ದಿಢೀರನೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಊರಿನವರೆಲ್ಲ ಸೇರ್ಕೊಂಡು ಸ್ಥಾಪನೆ ಮಾಡಿದ್ದಾರೆ ಅಂತ ಹಸಿ ಹಸಿ ಸುಳ್ಳುಗಳನ್ನು ಹೇಳಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸಿದ್ರು ಚನ್ನ ಕೇಶವಾಚಾರ್ ಅವರು. ಗ್ರಾಮಸ್ಥರು ಯಾರೂ ಕೂಡ ಈ ದೇವಸ್ಥಾನ ಸ್ಥಾಪನೆಯಲ್ಲಿ ಪಾಲ್ಗೊಂಡೇ ಇಲ್ಲ. ಪ್ರತಿ ತಿಂಗಳಿಗೆ 6,000 ರೂಪಾಯಿ ಹಣ ಲಪಟಾಯಿಸೋದಕ್ಕೆ ಈ ಹೈ ಡ್ರಾಮಾ ಮಾಡಿದ್ರು. ಮುಜರಾಯಿ ಇಲಾಖೆಯಿಂದ ಹಣ ಪಡ್ಕೊಂಡಿರುವಂತಹ ದುಡ್ಡೇನಿದೆ ಅದು ವಾಪಸ್ ಆಗಬೇಕು. ಮುಜರಾಯಿ ಇಲಾಖೆಯಿಂದ ಪಡೆದಿರೋ 7 ಲಕ್ಷ ರೂಪಾಯಿ ತಸ್ತಿಕ ಹಣ ಅದನ್ನು ವಾಪಸ್ ಮಾಡಬೇಕೀಗ. ಈ ಅಕ್ರಮ ಜಾನಕಿ ದೇವಸ್ಥಾನ ತೆರವುಗೊಳಿಸೋದಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿತಾ ಇದ್ದಾರೆ. ಅಕ್ರಮವಾಗಿ ಇದನ್ನು ಕಟ್ಟಿದ್ದಾರೆ ರಾತ್ರೋರಾತ್ರಿ. ಹೀಗಾಗಿ ಇದನ್ನು ತೆರವು ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಸುಳ್ಳು ದಾಖಲೆಗೆ ಸಹಿ ಮಾಡಿದವರು ಯಾರಿದ್ದಾರೆ ಅವರಿಗೆ ಕೂಡಲೇ ಶಿಕ್ಷೆ ಆಗಲಿ. VARI ತಹಶೀಲ್ದಾರ್ ಕೂಡಲೇ ಅಮಾನತ್ತಾಗಬೇಕು. ಇಲ್ಲದೆ ಹೋದರೆ ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದೆ ಆಗುವಂತಹ ಅನಾಹುತಕ್ಕೆ ರಾಮಾಚಾರ್ ಚನ್ನ ಕೇಶವಾಚಾರ್ ಹೊಣೆಯಾಗಬೇಕಾಗುತ್ತೆ. ಕೋಟೆ ಕಲ್ಲೂರು ಗ್ರಾಮಸ್ಥರು ಈ ರೀತಿಯಾಗಿ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ತಹಶೀಲ್ದಾರ್ ಸುಧೀಂದ್ರ ಅವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಟೆ ಕಲ್ಲೂರು ಗ್ರಾಮಸ್ಥರು ಈ ಬಗ್ಗೆ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ದೇವಸ್ಥಾನನೇ ಇರಲಿಲ್ಲ, ಆದರೂ ಕೂಡ ಸುಳ್ಳು ಕಥೆಗಳನ್ನು ಕಟ್ಟಿ ಅದರಿಂದ ಸರ್ಕಾರದಿಂದ ಬರಬೇಕಾಗಿರೋ ಲಾಭ ಜೊತೆಗೆ ಒಬ್ಬರನ್ನು ನೇಮಕ ಮಾಡಿಕೊಂಡು ಏನು ದುಡ್ಡು ಪಡ್ಕೊಳ್ತಾ ಇದ್ರು ಪ್ರತಿ ತಿಂಗಳು 6,000. ಇದೆಲ್ಲವೂ ಕೂಡ ನಕಲಿ ದಾಖಲೆಗಳು, ನಕಲಿ ದೇವಸ್ಥಾನದ ಹೆಸರಲ್ಲಿ ಪಡ್ಕೊಂಡಿದ್ದಾರೆ. ಹೀಗಾಗಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ತಹಶೀಲ್ದಾರ್ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮಾಚಾರ್ ಚನ್ನ ಕೇಶವಾಚಾರ್ ಅವರೇ ಇದಕ್ಕೆ ಹೊಣೆಯಾಗಬೇಕಾಗತ್ತೆ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದು ರಾತ್ರೋರಾತ್ರಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ. ಇಲ್ಲಿ ದೊಡ್ಡ ದೇವಸ್ಥಾನನೇ ಇದೆ, ಅದಕ್ಕೆ ನಿರ್ವಹಣೆಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ದುಡ್ಡು ಬೇಕು ಅಂತ ಎಲ್ಲ ಫೆಸಿಲಿಟಿಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ದೇವರಿಗೆ ಪಂಗನಾಮ ಹಾಕಿದ್ರ ಈ ಪಾಪಿಗಳು ಅಮೆರಿಕದಲ್ಲಿ ಕುಳಿತುಕೊಂಡು ಇಲ್ಲಿ ಪೂಜೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದು ಯಾವ ಸೀಮೆ ನ್ಯಾಯ? ಇದು ಯಾವ ಸೀಮೆಯ ಕಾನೂನು? ಇಲ್ಲದ ದೇವರನ್ನು ಸೃಷ್ಟಿ ಮಾಡಿ ರಾತ್ರೋರಾತ್ರಿ ಗುಡಿಯನ್ನು ಕಟ್ಟಿದ್ದು ಯಾಕೆ? ಮೂಲದಲ್ಲಿ ಅಲ್ಲಿ ಕಲ್ಲೇ ಇಲ್ಲ, ಗುಡಿನೇ ಇಲ್ಲ, ಆದರೂ ಕೂಡ ಲಕ್ಷ ಲಕ್ಷ ತಸ್ತಿಕ ಹಣ ಗುಳುಮಾಗಿದ್ದಾದರೂ ಹೇಗೆ? ಅಕ್ರಮ ಅಂತ ಸಾಬೀತಾದರೂ ಕೂಡ ಭ್ರಷ್ಟರ ಬೆನ್ನಿಗೆ ನಿಂತಿದ್ದು ಯಾಕೆ? ಶ್ರೀನಿವಾಸಪುರ ತಹಶೀಲ್ದಾರ್ ಸುಧೀಂದ್ರ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ನೀವು ಕಾವಲು ಕಾಯಬೇಕಾಗಿರುವ ಕಂದಾಯ ಅಧಿಕಾರಿಗಳೇ ಕಳ್ಳಾಟ ಆಡಿದ್ದಾರೆ ಅಂದರೆ ಹೇಗೆ? ಇದಕ್ಕೆ ಉತ್ತರ ಕೊಡೋರು ಯಾರು? ದೂರು ಕೊಟ್ಟರೂ ಕೂಡ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು. ಹಾಗಾದರೆ ಜೇಬು ತುಂಬಿಸಿದ್ದು ಯಾರು? ವಿಧಾನಸಭೆ ಲೋಕಾಯುಕ್ತಕ್ಕೇನೆ ಸುಳ್ಳು ಮಾಹಿತಿಯನ್ನು ಕೊಡುವಷ್ಟು ಧೈರ್ಯನ ಇವರಿಗೆ? ಬರೋಬ್ಬರಿ 7 ಲಕ್ಷ ರೂಪಾಯಿ ನುಂಗಿ ನೀರು ಕುಡಿದಿದ್ದಾರೆ ಈ ಖದೀಮರು. ಆದರೆ ವಿಧಾನಸಭೆಗೆ, ಲೋಕಾಯುಕ್ತರಿಗೆ, ಅವರಿಗೆ ಸುಳ್ಳು ಮಾಹಿತಿಯನ್ನು ಕೊಡುವಷ್ಟು ಧೈರ್ಯ ಅಂತಂದ ಮೇಲೆ ಎಷ್ಟರ ಮಟ್ಟಿಗೆ ಭಂಡ ಧೈರ್ಯ ಇವರದ್ದು? ಯಾರು ಏನ್ರಿ ಮಾಡ್ಕೊಳ್ತಾರೆ ನಮ್ಮನ್ನು? ಯಾರು ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ತಹಶೀಲ್ದಾರ್ ಅವರೇ ನಮ್ಮ ಪರವಾಗಿ ಇದಾರಲ್ಲ ಅನ್ನುವಂತಹ ಒಂದು ಭ್ರಮೆನ, ಆ ಒಂದು ಧೈರ್ಯನ, ತಹಶೀಲ್ದಾರ್ ಅವರ ಕೃಪಾ ಕಟಾಕ್ಷ ಏನಾದರೂ ಇದೆಯಾ? ಯಾಕೆ ತಹಶೀಲ್ದಾರ್ ಅವರು ಈ ಬಗ್ಗೆ ಮೌನವಾಗಿದ್ದಾರೆ? ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಈ ಎಲ್ಲ ಒಂದು ಅಕ್ರಮ ಕಂಡು ಬಂದಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಈ ಪ್ರಶ್ನೆಗಳು ಸಹಜವಾಗಿ ಎದುರಾಗೋದಿಲ್ವೇ? ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಸುಧೀಂದ್ರ ಅವರು ಕ್ರಮ ಕೈಗೊಳ್ಳದೇ ಇದ್ದರೆ ಗ್ರಾಮಸ್ಥರು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ ನಾವು. ಈ ರೀತಿ ಅಕ್ರಮ ಎಸಗಿದ್ದಾರೆ, ದೇವರ ಹೆಸರಲ್ಲಿ ಲೂಟಿ ಮಾಡಿರೋರ ಪರವಾಗಿ ಇವರೇ ನಿಂತಿದ್ದಾರೆ. ಇದರ ಬಗ್ಗೆ ಕಠಿಣ ಕ್ರಮ ಆಗಬೇಕು ಅಂತ ಈಗ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಈ ಬಗ್ಗೆ ಮಾತನಾಡೋದಕ್ಕೆ ಗ್ರಾಮಸ್ಥರಾಗಿರುವಂತಹ ಸುಧಾಕರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಧಾಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಾತ್ರೋರಾತ್ರಿ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂದ್ರೆ ನಿಜಕ್ಕೂ ಕೂಡ ಅಚ್ಚರಿ. ಏನಾಗಿದೆ ಅಸಲಿಗೆ ಇಲ್ಲಿ ಈ ಬಗ್ಗೆ ಮಾತನಾಡೋದಾದ್ರೆ? ರಾತ್ರಿ ತಯಾರಾಗಿರೋ ದೇವಸ್ಥಾನದ ಬಗ್ಗೆ ಮಾತ್ರ ಅಂದ್ರೆ ಅದು ನಮ್ಮ ಊರವರಿಗೆ ಯಾರಿಗೂ ಗೊತ್ತಿಲ್ದಿರಾ ನಮ್ಮೂರಲ್ಲಿ ಜಾನಕಿ ರಾಮ್ ದೇವಸ್ಥಾನ ಅಂತ ಯಾವ್ದು ಮೊದಲು ನಮಗ್ ಗೊತ್ತಿದ್ದಂಗೆ ಯಾವ್ದು ಇರ್ಲಿಲ್ಲ ಅಲ್ಲಿ. ಅಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನಮ್ಮೂರಲ್ಲಿ ಇರೋದು. ಆ ದೇವಸ್ಥಾನದ ಮುಜರಾಯಿ ಲೆಕ್ಕದಲ್ಲಿ ನಮಗೂ ಯಾವ್ದು ಅದ್ರ ಬಗ್ಗೆ ಡೀಟೇಲ್ಸ್ ಏನು ಸರಿಯಾಗಿ ಗೊತ್ತಿಲ್ಲ. ನಮಗ್ ಗೊತ್ತಿರೋ ಅಷ್ಟು ಮಟ್ಟಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿ ನಮ್ಮ ಊರಿನ ಕೆಲವರು ಒಂದಿಬ್ಬರು ಮೂವರು ವ್ಯಕ್ತಿಗಳು ಅಲ್ಲಿ ಅರ್ಚಕರು ಅವ್ರು ಇರೋದು ಬೆಂಗಳೂರಲ್ಲಿ. ಇಲ್ಲಿ ಪೂಜೆ ಮಾಡಕ್ಕೆ ಅವ್ರ ಅಪ್ಪ ಇದ್ರು, ಅವ್ರ ವಯಸ್ಸಾಗೋಗ್ಬಿಟ್ಟು ಅವ್ರು ತೀರೋಗ್ಬಿಟ್ರು. ಅವ್ರ ಅಳಿಯನ್ನ ತಂದು ಅವ್ರು ಇಕ್ಕಿದ್ರಲ್ಲಿ ಬೆಂಗಳೂರಿಂದ ಬಂದಿರೋ ಕೇಶವಮೂರ್ತಿ ಅನ್ನೋ ಸ್ವಾಮಿ ಅವ್ರ ಭಾವ ಅವ್ರನ್ನ ಅಲ್ಲಿ ಇಕ್ಕಿದ್ರು. ಅವ್ರ ಪೂಜೆ ನಡೆಸ್ತಾ ಇದ್ರು. ಇವ್ರು ಬಂದ್ಬಿಟ್ಟು ಅವ್ರು ಇಲ್ಲಿ ಯಾವ್ದು ಏನು ಗೊತ್ತಿಲ್ದಿರ ಜಾನಕಿರಾಮ್ ದೇವಸ್ಥಾನ ಅನ್ನೋ ದೇವಸ್ಥಾನನೇ ಇಲ್ದಿರ ಇವರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ತೋರಿಸ್ಬಿಟ್ಟು ಇದೇ ಜಾನಕಿರಾಮ್ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಇವರು ಅದಕ್ಕೆ ಬೇಕಾಗಿರೋ ಏರ್ಪಾಡುಗಳೆಲ್ಲ ಮಾಡ್ಕೊಂಡ್ಬಿಟ್ಟವ್ರೆ. ಈ ಬಗ್ಗೆ ಯಾವ ರೀತಿ ಕ್ರಮ ಆಗ್ಬೇಕಂತ ಹೇಳ್ತೀರಿ ಈಗ? ಅದು ಕ್ರಮ ಏನೇ ಇರ್ಲಿ ಅದು ಅದಕ್ಕೆ ತಕ್ಕದ ಪಾಠ ಕಲಿಸ್ಬೇಕು ಸರ್ ಅವ್ರಿಗೆ. ಅದಕ್ಕೆ ಅದು ಏನೇನ್ ಕ್ರಮ ಇರ್ತದ ಅದಕ್ಕೆ ಆಗ್ಬೇಕು ಅವ್ರಿಗೆ. ಅವ್ರು ಆದ್ರೆ ಅದು ಒಂದರಿಂದ ಹಿಡಿದು ಇದು ಶ್ರೀದೇವ್ ಭೂದೇವ್ ಚೆನ್ನಕೇಶ್ವರ ದೇವಸ್ಥಾನ ಇಲ್ದೆ ಅಲ್ಲ ಇದಕ್ಕೂ ತುಂಬಾ ತೊಂದರೆ ಕೊಡ್ತಾವ್ರ ಅವರು. ಇದಕ್ಕೂ ತುಂಬಾ ತೊಂದರೆ ಕೊಟ್ಟು ಅವ್ರು ಏನೇನೋ ತುಂಬಾ ಏನೇನೋ ಪ್ಲಾನ್ಗಳೆಲ್ಲ ಮಾಡಿ ಅಲ್ಲಿ ತುಂಬಾ ತೊಂದರೆ ಕ್ರಿಯೇಟ್ ಮಾಡ್ತಾವ್ರ ಅವರು ದೇವಸ್ಥಾನಕ್ಕೆ. ಅದಕ್ಕೆ ಬೇರೆಯವ್ರನ್ನೆಲ್ಲ ಸೇರಿಸ್ಬಿಟ್ಟು ಅದೇನೋ ಒಂಥರ ಮೊದ್ಲು ಒಂದು ಟ್ರಸ್ಟ್ ಇತ್ತು ಅದ್ರಲ್ಲಿ. ಆ ಟ್ರಸ್ಟ್ ನ ಪಕ್ಕಕ್ಕೆ ಇಕ್ಬಿಟ್ಟು ಇರೋ ದೇವಸ್ಥಾನಕ್ಕೆ ಮತ್ತೆ ಇವ್ರು ಮತ್ತೆ ಹೋಗಿ ಬೇರೆಯವರೆಲ್ಲ ಆ ಸ್ವಾಮಿಗೆ ಸಂಬಂಧಿಸಿರೋರು ಕೆಲವರು ಹೋಗಿ ಮತ್ತೆ ಬೇರೆ ಟ್ರಸ್ಟ್ ಮಾಡಿ ಈ ಟ್ರಸ್ಟ್ ಇಲ್ಲ ಆ ಟ್ರಸ್ಟ್ ಇದ್ ಮಾಡಿ ಅಂತ ಹೇಳ್ಬಿಟ್ಟು ಅದೇನೋ ಅದು ಜಮೀನ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ. ಆ ಜಮೀನ್ದೆಲ್ಲ ಅವರು ಟ್ರಸ್ಟ್ ಮಾಡಿರೋರು ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿ ದೇವಸ್ಥಾನ ನಮ್ದು ಅದು ಇದು ಅಂತ ಹೇಳ್ಬಿಟ್ಟು ಅವ್ರ ಕೆಲವರೆಲ್ಲ ಏನೋ ಅದ್ರಲ್ಲಿ ತೊಂದರೆ ಮಾಡ್ತಾವ್ರೆ. ಈಗ ಇದು ತಹಶೀಲ್ದಾರ್ ಅವ್ರ ಗಮನಕ್ಕೆ ಇಲ್ವಾ ಇದು ಅಂತ? ಹೋಗಿದೆ ಸರ್, ಹೋಗಿದೆ, ಎಲ್ಲ ಆಗಿದೆ. ಸುಮಾರು ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದೆ ಒಂದು ವರ್ಷದಿಂದ ಮೊದಲು ಸ್ಟಾರ್ಟ್ ಆಗಿರೋದಲ್ಲಿ. ಅವಾಗಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ, ತಹಸೀಲ್ದಾರ್ ಹತ್ರ ಹೋಗಿದೆ, ಎಲ್ಲ ಹೋಗಿದೆ. ಅವ್ರು ತಹಸೀಲ್ದಾರ್ ಅವರು ಮತ್ತೆ ಬಂದ್ಬಿಟ್ಟು 6 ಗುಂಟೆ ದೇವಸ್ಥಾನಕ್ಕಿದೆ, ಮಿಕ್ಕಿದ್ ಬೇಕಾದ್ರೆ ಅವರು ಇದಕ್ಕೆ ಸೇರಿರ್ಬೋದು, ಅದಕ್ಕೇನು ಸಂಬಂಧ ಇಲ್ಲ, ಇದ್ರ ಬಗ್ಗೆ ಯಾರು ಮಾತಾಡೋ ಅಷ್ಟಿಲ್ಲ ಅಂತ ಹೇಳಿದ್ರು ಮತ್ತೆ ಅವರೆಲ್ಲ ಅದ್ರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾವ್ರೆ. ಆತರ ಮಾಡ್ತಾವ್ರೆ ಸರ್ ಅವ್ರಿಗೆ. ಅದ್ರಲ್ಲಿ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರೋರು ಬಂದ್ಬಿಟ್ಟು ಕೇಶವಮೂರ್ತಿ ಸ್ವಾಮಿ ಆತರ ಮಾಡ್ತಿರೋದು ಅವರು. ಅವ್ರ ಜೊತೆಗೆ ಮಹೇಂದ್ರ ಲಚ್ಚಿರೆಡ್ಡಿ ಅಂತ, ಚಿನ್ನಗುಂಪು ಲಚ್ಚಿರೆಡ್ಡಿ ಅಂತ, ಮತ್ತೆ ಜಿ.ವಿ. ಶಂಕರ ಪ್ರಸಾದ್, ನವೀನ್ ಕುಮಾರ್ ರೆಡ್ಡಿ ಅಂತ, ಅವರು ಅಷ್ಟು ಜನ ಸೇರಿ ಅವ್ರಿಗಿನ್ನ ಕೆಲವರೆಲ್ಲ ಸಪೋರ್ಟ್ ಇದ್ದಾರೆ. ಓಕೆ, ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಈಗ ಅವರ ಒತ್ತಾಯ ಒಂದೇ, ತಹಶೀಲ್ದಾರ್ ಅವರ ಗಮನಕ್ಕಿದೆ, ಇದು ಮೇಲಾಧಿಕಾರಿಗಳು ಯಾರಿದ್ದಾರೆ ಅವರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಯಾರು ವಿದೇಶದಲ್ಲಿ ಕೂತ್ಕೊಂಡು ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅವರು ರಾತ್ರೋರಾತ್ರಿ ಈ ದೇವಸ್ಥಾನ ಏನಿದೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ, ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ, ಅದರ ಲಾಭ ಏನು ಬರುತ್ತೆ ಅದೆಲ್ಲವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲಬೇಕು, ಇವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಆಗಬೇಕು. ಜೊತೆಗೆ ಇವರೇನು ವಂಚನೆ ಮಾಡಿದ್ದಾರೆ ಆ ಹಣವನ್ನು ಕೂಡ ವಾಪಸ್ ಅವರಿಂದ ಪಡೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಬೇಕು. ಆ ರೀತಿ ಕ್ರಮಕ್ಕೆ ಮುಂದಾದಾಗ ಮಾತ್ರ ಇಂಥವರು ಪಾಠ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಳ್ಬೇಕು, ಈ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು.
ಏನೇನೆಲ್ಲ ಇವರು ಈ ರೀತಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ, ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದ್ದಾರೆ, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು. ಜೊತೆಗೆ ಆದಷ್ಟು ಬೇಗ ಈ ಕ್ರಮ ಆಗಬೇಕು. ಒಂದು ವೇಳೆ ಕ್ರಮ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತೆ, ಇದರ ಬಗ್ಗೆ ತೀವ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ತಹಶೀಲ್ದಾರ್ ಸುಧೀಂದ್ರ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರ ಗಮನಕ್ಕಿದೆ ಇದು. ನಾವು ಹೋಗಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ, ಈ ವಿಚಾರವನ್ನು ಅವ್ರಿಗೆ ವಿವರಣೆ ಮಾಡಿದ್ದೀವಿ, ಇದೆಲ್ಲವನ್ನು ಅವರ ಗಮನಕ್ಕೆ ತಂದಿದ್ದೀವಿ, ಅವರ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. ಆದರೆ ಅಧಿಕಾರಿಗಳು ಯಾಕೆ ಈ ಬಗ್ಗೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ? ಯಾಕೆ ಅವರು ಯಾವುದೇ ಕ್ರಮ ಕೈಗೊಳ್ಳುತ್ತಾ ಇಲ್ಲ? ಅವರ ಗಮನಕ್ಕೆ ಇದ್ದ ಮೇಲೂ ಕೂಡ ಅವರು ಸುಮ್ಮನಿದ್ದಾರೆ ಅಂತಂದರೆ ಕಾರಣ ಏನು? ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಜೊತೆಗೆ ಮೇಲಾಧಿಕಾರಿಗಳು, ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವರ ಕೃಪಾ ಕಟಾಕ್ಷವೂ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವರು ಜೊತೆಗೆ ಅವರ ಮೇಲಾಧಿಕಾರಿಗಳು ಇವರೆಲ್ಲ ಏನು ಉತ್ತರ ಕೊಡ್ತಾರೆ ನೋಡಬೇಕಾಗತ್ತೆ. ಜೊತೆಗೆ ಈ ಕೋಟೆ ಕಲ್ಲೂರಿನಲ್ಲಿ ಆಗಿರುವಂತಹ ಈ ಒಂದು ಸುಳ್ಳು ದೇವಸ್ಥಾನದ ಹೆಸರಿನಲ್ಲಿ ಈವರೆಗೆ ಪಡ್ಕೊಂಡಿರುವಂತಹ ಲಾಭ ಅಥವಾ ಈವರೆಗೆ ಸರ್ಕಾರಕ್ಕೆ ಮಾಡಿರುವಂತಹ ವಂಚನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾರೆ ಸ್ಥಳೀಯ ಅಧಿಕಾರಿಗಳು ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ.